ಗುಡ್ ಮಾರ್ನಿಂಗ್ ಗುರುವೆ. ಅಂತೂ ಇಷ್ಟು ದಿನ ವೆಯ್ಟ್ ಮಾಡಿರೋ ಮಾನ್ಸೂನ್ ರೇಡಿಯೋ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇವಾಗಿಂದ ನೀವು ಫುಲ್ ಮಾನ್ಸೂನ್ ಅಪ್ಡೇಟೇ ನೋಡ್ತೀರಾ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಕೆಳಗಿರುವ ಬೆಲ್ಲನ್ನು ಒತ್ತಿ. ಅಲ್ಲಲ್ಲ ಸಾರಿ, ಇಲ್ಲಿ ಕೆಳಗಿರುವ ಬೆಲ್ಲನ್ನು ಒತ್ತಿ. ಕರೆಕ್ಟ್. ಸೊ ಗಾಡಿ ಅಂತೂ ರೆಡಿ ಮಾಡಿಕೊಂಡು ಪ್ರತಿಯೊಂದು ಎಲ್ಲ ಫಿಟ್ ಮಾಡಿಕೊಂಡು ಪ್ಯಾಕ್ಸ್ ಎಲ್ಲ ಮಾಡಿಕೊಂಡು ಫುಲ್ ಕವರ್ ಆಗಿಬಿಟ್ಟು ಸೊ ಮಾನ್ಸೂನ್ಗಂತೂ ಹೊರಡ್ತಾ ಇದ್ದೀವಿ. ಇಲ್ಲಿಂದ ನಮ್ಮದು ಅಂದ್ಕೊಂಡಿರೋದು ಫಸ್ಟ್ ಲೊಕೇಶನ್ ಬಂದ್ಬಿಟ್ಟು ಇಲ್ಲಿಂದ ಹಾಸನ ಹತ್ರ ಮೀಟ್ ಮಾಡೋಣ ಅಂದ್ಕೊಂಡು, ಆಮೇಲೆ ನಮ್ಮ ಬಾಯ್ಸ್ ಎಲ್ಲ ಎದ್ದಿದ್ದು ನೋಡ್ಬಿಟ್ಟು ನಾನು ಬೇಡ ಬೆಳ್ಳೂರು ಕ್ರಾಸಲ್ಲಿ ಹೋಗಿ ಮೀಟ್ ಮಾಡೋಣ ಅಂತ ಇದ್ದೀನಿ. ಇನ್ನೇನು ಬೆಳ್ಳೂರು ಕ್ರಾಸಿನ ಒಂದು 7 minutes ಇದೆ, ನಾನು ರೀಚ್ ಆಗ್ತೀನಿ. ಮೇ ಬಿ ಅಲ್ಲೋಗಿ ಟೀಗಿ ಕುಡಿತಾ ಇದ್ದಂಗೆ ಅವರು ಬಂದ್ಬಿಡ್ತಾರೆ ಅನ್ಸುತ್ತೆ. ವಿಲ್ಸಿ. ಬೆಳ್ಳೂರು ಕ್ರಾಸ್ ಟೋಲ್ ಎಲ್ಲಿದೆ? ಮುಂದೆ ಇದೆಯಾ? ಎಷ್ಟು ದೂರ ಇದೆ? ಹಾಂ, ಹಿಂದೆನಾ? ಎಷ್ಟು ಕಿಲೋಮೀಟ್ರಿಂದ ಇದೆ? ಎಷ್ಟು ಕಿಲೋಮೀಟ್ರಿಂದ ಇದೆ? ಹೌದಾ? ಮುಂದೇನಿಲ್ಲಲ್ಲ? ಹಾಂ, ಎಷ್ಟು ಕಿಲೋಮೀಟ್ರ್ ಇದೆ ಮುಂದೆ? ದೂರ ಉಂಟಾ? ಓಕೆ, ಥ್ಯಾಂಕ್ ಯು. ಮಕ್ಕಳ ಹತ್ರ ಅಡ್ರೆಸ್ ಕೇಳಂಗಾಯ್ತು. ಟೋಲ್ ಹತ್ರ ಅಂತೂ ಹಾಕ್ಕೊಂಡಿದ್ದೀನಿ. ಇನ್ನೂ 2 ಬೈಕ್ ಬರೋಕ್ಕಿದೆ. ಸೊ ಅವರಿಬ್ಬರನ್ನ ಕನೆಕ್ಟ್ ಆಗಿಬಿಟ್ಟು ಗುಡ್ಡದ ರಂಗಸ್ವಾಮಿ ಬೆಟ್ಟ ಅಂತೇಳಿ ಇನ್ನೊಂದು 5 minutes ಡ್ಯೂರೇಷನಲ್ಲಿ ಬಂದು ಜಾಯ್ನ್ ಆಗ್ಬೋದು ಅವರು. ಸೊ ಒಂದು 390 ಬಂದು ಜಾಯ್ನ್ ಆಗಿದೆ, ಇನ್ನೊಂದು 200 ಕೂಡ ಬಂದು ಜಾಯ್ನ್ ಆಗಿದೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು ರೈಡ್ ಬಂದುಬಿಟ್ಟು ಗುಡ್ಡದ ರಂಗಸ್ವಾಮಿ ಬೆಟ್ಟಗೆ. ಮುಂಚೆ ಇಲ್ಲಿಂದ ಬಂದುಬಿಟ್ಟು 2.5 hours ತೋರಿಸ್ತದೆ. ಅದಕ್ಕಿಂತ ಮುಂಚೆ ಬಂದುಬಿಟ್ಟು ಒಂದು ಟಿಫನ್ ಮಾಡಿಕೊಂಡು ಇಲ್ಲಿಂದ ಹೊರಡೋಣ. ಏನಂತೀರಾ? ಸಬ್ಸ್ಕ್ರೈಬ್ ಮಾಡ್ರಪ್ಪ. ಒಂದೇ ಒಂದು ಕಡ್ಡಿ ಖಾಲಿ ಆಗಿದ್ದು. 39 ಮೈಲೇಜ್ ಕೊಟ್ಟಿದೆ ನನ್ನ ಬೈಕು. ಏನು ಮಾಡೋಂಗಿಲ್ಲ. 390 ಅದು 790 ಇದು ಬೇರೆ ಹಾಕ್ಸಿದ್ಯಾ, ಮೈಲೇಜ್ ಕುಡಿಲೇಬೇಕದು. ಏನಿದು ಹುಳನೆಲ್ಲ ಸಾಯಿಸ್ಕೊಂಬಂದಿದ್ಯಲ್ಲೋ. FIR ಹಾಕಿದ್ದಾರೆ. ಎಲ್ಲ ರೈಡಿಗೆ ಏನೇನು ತೊಗೊಂಡೋಗ್ತಾರೋ ಗೊತ್ತಿಲ್ಲ. ನಾವು ನೋಡಿ ತುಂಬ್ತಾ ಇದ್ದೀವಿ. ತುಂಬು ಮಾರಕ್ಕೆ ಕೊಡ್ತೀನಿ ಅಲ್ಲೇ. ಹಾಂ, ಊಟ ತಿಂಡಿ ಇಲ್ಲದೆ ಇದರಲ್ಲೇ ಬದುಕ್ಬಿಡ್ಬೋದೇನೋ. ಚಕ್ಲಿ ನಿಪ್ಪಟ್ಟು ತಗೋ, ಮಜಾ ಮಾಡಿ. ಓಕೆ ಗುರುವೆ, ಇಲ್ಲಿಂದ ಬಂದ್ಬಿಟ್ಟು ನೆಕ್ಸ್ಟ್ ಲೊಕೇಶನ್ ನಮ್ಮದು ಬಂದು ಗುಡ್ಡದ ರಂಗಸ್ವಾಮಿ ಬೆಟ್ಟ. 132 ಕಿಲೋಮೀಟರ್ ಇದೆ. ಆ ಗ್ಯಾಪಲ್ಲಿ ಇಲ್ಲಾದರೂ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡ್ಬೇಡ ಅಂತ. ಓಕೆ, ರೆಡಿ ವಿವೇಕ್? ಮಳೆ ಶುರುವಾಯಿತು, ಮಾತು ಶುರುವಾಗಲಿ. ಅಂತೂ ಈ ವರ್ಷ ಮಾನ್ಸೂನ್ಗೆ ಮೊದಲನೇ ಸ್ಟೆಪ್ ತರಲ ಇಟ್ಬಿಟ್ಟಿದ್ದೀವಿ. ವೈಸರ್ ಒಳಗಡೆಯಿಂದ ಪ್ರಪಂಚ ಏನೂ ಕಾಣ್ತಾ ಇಲ್ಲ, ಎಲ್ಲ ಮಂಜಾಗಿದೆ ಗುರು. ನಾನು ಕುಡ್ದಿದ್ದೀನೋ, ವೈಸರ್ ಕುಡ್ಕೊಂಡಿದ್ಯೋ, ಇಲ್ಲ ಈ ಫಾಗಿಗೆ ಹಿಂಗೆ ಆಗ್ತಿದ್ಯೋ ಗೊತ್ತಾಗ್ತಿಲ್ಲ. ಇಲ್ಲಿಂದ ಫಸ್ಟ್ ಡೆಸ್ಟಿನೇಷನ್ಗೆ ಬಂದ್ಬಿಟ್ಟು ಇನ್ನೂ ಇಲ್ಲಿಂದ ಕರೆಕ್ಟಾಗಿ 1 hour ಇದೆ. ಓ, ಇಲ್ಲಿ ಯಾವುದೋ ಲಾರಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅಣ್ಣ, ನೀವು ಸಿಕ್ಕಾಕೊಂಡಿದ್ದೀರಣ್ಣ? ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಈ ಮಾನ್ಸೂನ್ ರೈಡಿಂದ ಏನು ಯೂಸು ಅಂದರೆ, ನನ್ನ ಶೂಗಳು ಮಾತ್ರ ಒಳಗಡೆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಟ್ಟಂಗಿದೆ. ಒಂಥರ ಆಟ ಆಡ್ತಿದ್ದಾವೆ ಬೆಳಗಳೆಲ್ಲ, ಕುಚು ಅಂತ ಅಲ್ವಾ? ಬೇರೆ ಕಡೆನೂ ನೀರು ನುಗ್ಬಿಟ್ಟಿದೆ. ಭಾರಿ ಅನಾಹುತ. ದಯವಿಟ್ಟು ಒಂದು ಕಿವಿ ಮುಚ್ಕೊಳ್ಳಿ. ಆಗ ಒಳಗಡೆ ಲ್ಯಾಂಡ್ ಗಿಂಡ್ ಸ್ಲೈಡ್ ಆಗಲ್ಲ, ಇದ್ರೆ ಮರ ಬೀಳ್ಬೋದು ನೋಡು. ಆಗ ಫ್ಲೈಓವರ್ ಜಲಪಾತ ನೋಡ್ದ ನೋಡಿ, ಇಲ್ಲೊಂದಿದೆ ಫ್ಲೈಓವರ್ ಜಲಪಾತ. ಫ್ಲೈಓವರ್ ಮೇ ಒಳಗಡೆಯಿಂದ ನೀರು ಬರ್ತಾ ಇದೆ, ಕುಸ್ಗಿಸೋಗಲ್ಲ ತಾನೆ. Almia Cement, future today. ಇದೇ ನೀರೇ ಅಲ್ಲಿ ಕೆಳಗಡೆ ಹಾರ್ತಾ ಇರೋದು. ನೋಡು, ಅಲ್ಲಿಂದ ಬಿಟ್ಟಿದೆ ಅನ್ಕೊಂಡು ಹಾರ್ತಾ ಇದೆ. ಉಗಿರಿ ಮೊಕ್ಕೆ. ಬ್ರಿಡ್ಜ್ ಕ್ರ್ಯಾಕ್ ಆಗಿದೆ. ಆ ಚಂದ ಕುಮಾರಣ್ಣನ ಫೋಟೋ ಬೇರೆ ಹಾಕೋರು ಇಲ್ಲಿ. ಕುಮಾರಣ್ಣ ರೋಡ್ ಸರಿ ಮಾಡ್ಸೋಣ. ಇವೆಲ್ಲ ಗುಡ್ಡ ಕುಸಿತನ.
ಅಲ್ಲ ಅಲ್ಲಿ ಎಮರ್ಜೆನ್ಸಿ ಅಂತ ಒಂದು ಕೂಟ ನಿಲ್ಸಿದಾರಲ್ಲ, ಅದು ಏನಕ್ಕೆ ಎಮರ್ಜೆನ್ಸಿ, ಹೆಂಗದು? ಫೋನ್ ಮಾಡೋದಾ? ಓ ಲ್ಯಾಂಡ್ ಸ್ಲೈಡ್, ಓಯೋ ಈ ತರ ಕುಸ್ತೋಗಿದೆಯಲ್ಲೋ, ಇಲ್ಲೂ ಕುಸ್ತಿದೆ ಗುರುವೆ. ನೋಡ್ರಪ್ಪ, ಸಕಲೇಶ್ಪುರದಲ್ಲಿ ಗುಡ್ಡ ಕುಸ್ತಿರೋದು ಇವೆಲ್ಲ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? गोलखंडे हमें क्या करना जब नसीब इच गांडू क्या करेंगे पांडू. ಗುರುವೆ ನೀವು ಏನ್ ನೋಡ್ತಾ ಇದ್ರ, ಸಕಲೇಶ್ಪುರ ಈ ಕಡೆ ಗದ್ದೆಗಳ ಏರಿಯಾ ಸೈಡ್ ಪೂರ್ತಿ ಎಲ್ಲ ಮುಳುಗೋಗ್ಬಿಟ್ಟಿದೆ ಒಂಥರ. ಆ ಕಡೆ ಮನೆಯಲ್ಲೂ ನೀರು, ಚಡ್ಡಿಯಲ್ಲೂ ನೀರು, ಎಲ್ಲೆಲ್ಲೂ ನೀರು, ಎಲ್ಲೆಲ್ಲೂ ನೀರು. ಒಳ್ಳೆ ವೆದರ್ ತೋರಿಸ್ತೀನಿ ನೋಡಿ. ಏನೋ ಹೇಳ್ತಾರಲ್ಲ ಉಪೇಂದ್ರ, ಹಂಗೆ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಗೋಪ್ರೋ ಬ್ಯಾಟ್ರಿ ಚೇಂಜ್ ಮಾಡೋಕ್ಕಂತೇಳಿ ಒಂದು ಸ್ಟಾಪ್ ಹಾಕಿದ್ವಿ. ಅಲ್ಲಿ ಸ್ಟಾಪ್ ಅಂತೂ ಮುಗೀತು. ವಿವೇಕ, ಹೆಂಗಿದೆ ವೆದರು? ನಾನು ಕೇಳಿದೆ ನಿನ್ನೆ, ಮಗ ಹೆಂಗಿದೆ ವೆದರು? ಹೆಂಗಿದೆ ವೆದರು? ಓ ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ಯಾವುದೋ ಫಾರಿನ್ ನೋಣ ಬಂದು ನನ್ನ ಕೈ ಮೇಲೆ ಕೂತಿದೆ. ಕಲರ್ ನೋಡಿ ಹೆಂಗಿದೆ, ಒಳ್ಳೆ ಕೆಂಚು ಕಲರು ಅಲ್ವಾ? ಹಾಂ, ಅಲ್ಲ ಈ ಕಾಡಲ್ಲಿ ಬಂದು ಫಾರಿನವ್ರು ಯಾವನ್ ಕಸೆ ಮಾಡೋಗಿದೆ. ಅಣ್ಣ ಸ್ಟ್ಯಾಂಡು ಅದೊಂದು 3 ಲಕ್ಷ ಇದೆ ಅಣ್ಣ. ಇದಕ್ಕೆ ಜಾಸ್ತಿ ಇದೆ, ಇದು 4 ಲಕ್ಷ ಇದೆ. ಇದು ಸ್ವಲ್ಪ ಜಾಸ್ತಿ ಸಿಸಿದೆ. ಕೊಡೋ, ನಿನ್ನ ಹತ್ರ ಮಚ್ಚಿದೆಯಲ್ಲ ಬ್ಯಾಗಲ್ಲಿ ಮರ ಕಟ್ ಮಾಡೋದು. ಗುರುವೆ, ಇಲ್ಲಿ ಬಂದು ತಗೊಳಕೊಂಡಿದ್ದೀವಿ. ಈ ಮರನ ಕಟ್ ಮಾಡಿ ಒಂದಿಷ್ಟು ಆ ಕಡೆ ಸೈಡ್ ಹಾಕ್ಬಿಟ್ಟು ನಾವು ಪಾಸ್ ಆಗಬೇಕು. ಹೆಂಗೆ ಕೆಲ್ಸಕ್ಕೆ ಸೇರ್ಕೊತೀನಿ ಹೇಳಿಲ್ಲ, ಎಳ್ದಾಕ್ತೀನಿ. ಕರೆಂಟ್ ಇಲ್ಲ ತಾನೇ? ನೀವು ರೈಡ್ ಬರ್ತೀರಾ? ಈ ಥರ ಬನ್ನಿ. ಸೊ ಕಾರ್ 2 ಲಾಕ್ ಆಗಿದ್ದಾವೆ ಆ ಕಡೆ, ನಮ್ಮ ಬೈಕ್ ಆ ಕಡೆ ಆಗಿದ್ದಾವೆ. ಒಂದು ಪಾಸ್ ಮಾಡೋಣ ಅಂತ. ಬಂತು ಗರಗಸ. ಈಗ ತಾಳು ಬಾ, ನೀನು ಬಾ ಅಣ್ಣ. ಕೆಳಗೆ ಬೀಳತ್ತೆ, ಆ ಕಡೆಯಿಂದ ಕಟ್ ಮಾಡೋದೇ ಒಳ್ಳೇದೇನ. ಬರಲ್ಲ ಬಾಮನು, ಬಾ ನಾನು ತೊಗೊಂಬರ್ತೀನಿ ನಂದು. ಬಾ, ಹೊರಡೋಣ. ಹಾಂ, ಥ್ಯಾಂಕ್ಸ್ ಅಣ್ಣ. ಸರಿ. ಸೊ ನೋಡಿದ್ರಲ್ಲ ಗುರುವೆ, ಒಂದು ಮರ ಅಂತೂ ಬಿದ್ದಿತ್ತು. ಇದೊಂಥರ ಮಾನ್ಸೂನ್, ಇದು ಅಡ್ವೆಂಚರ್ ಮಾನ್ಸೂನ್ ಆಗ್ಬಿಟ್ಟಿದೆ ನಮ್ದು. ಏನಂತೀರಾ? ಹಿಂಗೆ ಹಚ್ಚೋಣ ಅಡ್ವೆಂಚರು. ಇಲ್ಲ ಬಾರೋ, ಹಂಗೂ ಹೋಗ್ಬೋದು. ಇಲ್ಲಿ ತೋರಿಸ್ತಾ ಇದೆ ಮೇಲೆ ರೋಡ್ಗೆ, ಅಲ್ಲಿಗೆ ಹೋಗ್ತೀವಿ ನಾವೀಗ. ಸುಮ್ಮನೆ ಬ್ರೇಕು ಹೊಡಿಯಂಗಿಲ್ಲ, ಸ್ಕಿಡ್ ಆದರೆ ಬೀಳ್ತೀವಲ್ಲ. ಇಲ್ಲಿಗೆ ಬಂದು ಜಾಯ್ನ್ ಆಗತ್ತದು. ಓಕೆನಪ್ಪ ಗುರುವೇ, ಇಲ್ಲಿಂದ ಕಂಪ್ಲೀಟ್ ಆಫ್ ರೋಡ್ 1.7 ಕಿಲೋಮೀಟರ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫುಲ್ ವಿಡಿಯೋ ಅವಾಗ ಏನು ಮಾಡಿದ್ದು, ಈಗ ಹೆಂಗೆ ಅದು ಬಿಚ್ಚು.
ಹಾಂ A few minutes later. ಓಕೆ 3 ಜನ ಈಗ ಕಾಡಲ್ಲಿ ಬಂದ್ಬಿಟ್ಟು ಆಫ್ ರೋಡ್ ಸ್ಟಾರ್ಟ್ ಮಾಡಿದ್ದೀವಿ. ಮನು ಏನಂತೀಯ ವಿವೇಕ್? ಲೆಟ್ಸ್ ಗೋ ಮ್ಯಾನ್. ಹೊಡಿ ಮನು. ಫುಲ್ ಸ್ಕಿಡ್ಡು ಫುಲ್ ರೋಡು. ಅಯ್ಯಿ ಆ ಪಾಯಸ ಆ ಓತ್ಲ ಅಲ್ಲೋಡ್ಲ ಆ ಹೋಗ್ತಿಲ್ಲ. सर माइंड ब्लो जॉब माइंड ब्लो जॉब नहीं यार, माइंड ब्लोइंग जॉब.